ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು. ಈ ಕಾರ್ನರಿಂಗು, ಈ ಜಾಗ ಬಿಟ್ಟೋಗೋಕ್ಕೆ ಮನ್ಸು ಬರಲ್ಲ ನೀವು ಒಂದ್ಸರಿ ಇಲ್ಲಿ ಬಂದ್ಬಿಟ್ರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಾಜಿ. ನಮ್ಮ ಚಾನಲಲ್ಲಿ ಬೈಕ್ಸ್ ಆ್ಯಂಡ್ ಬೈಕ್ ಟ್ರಾವೆಲ್ ಬ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಎಮ್ ಸಿ ಎಸ್ ಅಂದರೆ ನಮ್ಮ ಬ್ಲಾಗ್ ನೋಡ ನೀವೇನೇ. ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ ಬಂದ್ಬಿಟ್ಟು ನಾವು ಒಟ್ಟವಾಡಲ್ಲಿ ಟೆಂಟ್ ಸ್ಟೇ ಮಾಡೋ ಥರ ನೋಡಿರ್ತೀರಾ. ಬಟ್ ನಾವು ಟೆಂಟ್ ಸ್ಟೇ ಮಾಡಿಲ್ಲ ಎಮ್.ಸಿ.ಎಸ್. ಏನಕ್ಕೆ ಅಂದರೆ ನೈಟ್ ಒಂದು 9:30 ತನಕ ಚೆನ್ನಾಗಿತ್ತು. ಆಮೇಲೆ ಫುಲ್ಲು ಲೀಚಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಅವನಿಗೆ ಬಿಸ್ಕೆಟ್ ಹಾಕ್ಬಿಡ್ತೀನಿ. ಇವನೇ ಅವನು. ಸೊ ನೈಟೆಲ್ಲ ಫುಲ್ಲು ಲೀಚಸ್ ಅಟ್ಯಾಕ್ ಎಮ್.ಸಿ.ಎಸ್. ಅದರಿಂದ ಇಲ್ಲೇ ಹಿಂದ್ಗಡೆ ಕಾಟೇಜ್ ಐತಲ್ಲ, ಇಲ್ಲಿ ಬಂದ್ಬಿಟ್ಟು ಸ್ಟೇ ಆಗಿಬಿಟ್ಟೆ. ಸೊ ಲೀಚಸ್ಸು ಫುಲ್ಲು ಕಾಲೆಲ್ಲ ಕಚ್ಚಿ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಟೆಂಟ್ ಒಳಗೂ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಸೇಫ್ ಇರಲ್ಲ ಅಂದ್ಬಿಟ್ಟು ಇದರೊಳಗೆ ಬಂದುಬಿಟ್ಟೆ. ಸೊ ಇವಾಗ ಮಾರ್ನಿಂಗು 7 o'clock ಆಗ್ತಾಯಿದೆ ಎಮ್.ಸಿ.ಎಸ್. ಇವಾಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಇವಾಗ ನೆಕ್ಸ್ಟು ಬ್ಯಾಂಗ್ಳೂರು ಕಡೆಗೆ ಹೋಗಬೇಕು. ಸೊ ಬನ್ನಿ ಹಾಗೆ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಬೆಲ್ ಐಕಾನ್ ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಏನು ಕೊಡ್ತೀನಿ ಬಿಸ್ಕೆಟ್ ಕೇಳ್ತಾನೆ. ಜೋಬಲ್ಲಿ ಇನ್ನೂ ಇಟ್ಟಿದ್ದೀನಿ. ಬಿಸ್ಕೆಟ್ ಕೇಳ್ತಾನೆ, ತಗೊಳಪ್ಪ. ಇನ್ನು ಕ್ಯಾಚೇ ಹಿಡಿಯಲ್ಲ ಸರಿಗೆ ಅಂತಾನೆ. ಆವಾಗಲೇ ಕೈಯಲ್ಲೇ ಕೊಟ್ಟೆ, ನಿಧಾನಕ್ಕೆ ಕೈಯೇ ಕಚ್ಚಕ್ಕೆ ಬಂದ್ಬಿಟ್ಟ. ಅದರಿಂದ ಈ ಥರ ಬಿಸಾಕ್ತಾಯಿದ್ದೀನಿ ನೋಡಿ. ಲೈಟಾಗಿ ಭಯ ಆಗ್ತಾಯಿದೆ ಚಿನ್ನು. ಇವಾಗ ಓಕೆ, ಪರವಾಗಿಲ್ಲ. ಓಕೆ ಬನ್ನಿ ಎಮ್.ಸಿ.ಎಸ್. ಮೋಟೋ ವ್ಲಾಗಿಂಗಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಜೀಪ್ ಹೋಗೋ ದಾರಿಲಿ ಅಣ್ಣ ಸ್ಕೂಟಿಲಿ ಕರ್ಕೊ ಹೋಗ್ತಾರೆ ನಮ್ಮನ್ನ. ಫುಲ್ಲು ಆಫ್ ರೋಡಿಂಗ್ ಮಾಡ್ತಾರೆ ಆ್ಯಕ್ಟಿವಲ್ಲಿ. ಆ್ಯಕ್ಚುಲಿ ಏನಕ್ಕೆ ನಾನು ಕೇಳಿದೆ ಅಂದರೆ ಆ್ಯಕ್ಟಿವಲ್ಲಿ ಲಗೇಜ್ ನಾನು ಎತ್ಕೊಬರೋಷ್ಟಲ್ಲಿ ಸಾಕಾಗ್ಬಿಡ್ತು. ಅದಕ್ಕೆ ಇವಾಗ ಆ್ಯಕ್ಟಿವಲ್ಲಿ ಬಿಟ್ಟು ಬನ್ನಿ ಅಂತ ಹೇಳಿದೆ. ಅವರು ಏನೋ ಬೇಜಾರು ಮಾಡ್ಕೊಂಡಿಲ್ಲ, ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೋಯ್ತಾರೆ. ನಾನು ನಡ್ಕೊಂಡು ಹೋಗ್ತೀನಿ ಅಂದೆ. ಸರಿ ಇಬ್ರು ಹೋಗಿ ನೋಡೋಣ ಬಾ, ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಾರೆ. ಹೆಂಗೆ ತಡಿದಾರಿ ಫುಲ್ಲು ಸ್ಕಿಟ್ ಆಗ್ತಿದೆ. ಗಾಡಿ ಏನು ಆನ್ ಮಾಡಿಲ್ಲ, ಹಾಗೆ ಬ್ರೇಕಿಂಗಲ್ಲೇ ಹೋಗಿಸ್ತವ್ರೆ. ಎಮ್.ಸಿ.ಎಸ್. ಫೈನಲಿ ಬೈಕ್ ಹತ್ರ ಬಂದಾಯಿತು. ರೂಮ್ ನೋಡಿ ಅಲ್ಲೈತೆ, ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಟು. ಅಲ್ಲಿಂದ ಇವಾಗ ಅಣ್ಣ ಗಾಡೀಲಿ ತಗೊಂಡು ಡ್ರಾಪ್ ಮಾಡಿ ಹೋದರು. ನಾವು ವಾಪಸ್ ಹೋಗೋಣ ಬನ್ನಿ ಬ್ಯಾಂಗ್ಳೂರು ಕಡೆಗೆ. ನಾನು ನಿನ್ನೆ ಆ ಸ್ಟ್ರೈಟ್ಗೆ ನಡ್ಕೊಂಡು ಹೋಗಿದ್ದೀನಿ ನನ್ನ ಲಗೇಜಸ್ನ ತಗೊಂಡು. ಇಳಿಯೋದು ಈಸಿ ಸ್ವಲ್ಪ ವೆಯ್ಟ್ ಇಟ್ಕೊಂಡು, ಬಟ್ ಹತ್ತದೈತಲ್ಲ ಹೆವಿ ಕಷ್ಟ. ಆ್ಯಕ್ಚುಲಿ ಟೆಂಟಲ್ಲಿ ಸ್ಟೇ ಮಾಡಬೇಕಾಗಿತ್ತು, ಟೆಂಟಲ್ಲಿ ಆಗಲಿಲ್ಲ. ಹೆವಿ ಲೀಚಸ್ ಬಂದ್ಬಿಡ್ತೇನೆ. ಎಷ್ಟಂದರೆ ನಾನು ಕಾಲು ಕಚ್ಚಿ ಫುಲ್ಲು ಬ್ಲಡ್ ಆಗಿಬಿಟ್ಟಿತ್ತು ನನ್ನ ಕಾಲೆಲ್ಲ. ಹಂಗೆ ಬಿಟ್ಟರೆ ಬ್ಯಾಗೆಲ್ಲ ಹತ್ಕೊಬಿಡುತ್ತೆ ಅಂತ ಅಲ್ಲಿ ಒಳಗೆ ಕಾಟೇಜ್ ಇತ್ತು, ಅದ್ರಲ್ಲಿ ಹೋಗಿ ನೈಟ್ ಮಲ್ಕೊಂಡೆ ಎಮ್.ಸಿ.ಎಸ್. ಹಂಗೋ ಹಿಂಗೋ ಒಂದು ಒಳ್ಳೆ ರೋಡಿಗೆ ಬಂದೈತೆ ಎಮ್.ಸಿ.ಎಸ್. ಅವಾಗಿಂದ ಆಫ್ ರೋಡ್ ಬಂದೆ. ಟೈಮ್ ನೋಡಿ 9:30 ಆಗ್ಬಿಟ್ಟೈತೆ. ಸಾಕಾಗಿತ್ತು ಆಫ್ ರೋಡಿಗೆ ಮಾತ್ರ ಅದು. ಈ ರೂಟು ನೆನೆ ಬರಲಿಲ್ಲ. ಈ ರೂಟ್ ಬಂದ್ಬಿಟ್ಟು ಬೇರೆ ಕಡೆಯಿಂದ ಹೋಗ್ತಾ ಇದೆ. ಮುನ್ನಾರೋಗೆ ಹೋಗಬೇಕು, ಬಟ್ 2 ರೂಟ್ ಹೋಗುತ್ತೆ. ಇದು ನೆನೆ ಬಂದಿರಲಿಲ್ಲ. ಹೆಂಗೈತೆ ನೋಡಿ ಮರ, ಕ್ರೇಜಿ ಆಗೈತಲ್ಲ. ಪೈನ್ ಫಾರೆಸ್ಟ್ ಇವೆಲ್ಲ ಗೊತ್ತಿಲ್ವಲ್ಲ ಪ್ರಾಪರಾಗಿ. ಇದು ಒಂಥರ ಕೇರಳ ತಮಿಳ್ನಾಡು ಬಾರ್ಡರ್ ಎಮ್.ಸಿ.ಎಸ್. ಆ ಕಡೆ ಬಂದ್ಬಿಟ್ಟು ಕೊಡೈಕನಾಲ್ ಐತಂತೆ. ಇವಾಗ ಅಲ್ಲಿ ಟೆಂಟ್ ಎಕ್ಸಿಟ್ ಆಗ್ತಿದ್ನಲ್ಲ, ಆ ಅಣ್ಣ ಬಂದ್ಬಿಟ್ಟು ಹೇಳಿದ್ರು ಕೊಡೈಕನಾಲ್ ಐತೆ ನಿಮಗೆ ಈ ಕಡೆ ಹೋದರೆ ಅಂತ. ಕೊಡೈಕನಾಲ್ ನಾವು ಒಂದ್ಸರಿ ಹೋಗಿ ಬಂದಿದ್ದೀವಿ, ಬಟ್ ನಾವು ಎಲ್ಲ ಕಡೆನೂ ಇನ್ನೊಂದು ಸರಿ ಹೋಗ್ಬೇಕು ಎಮ್.ಸಿ.ಎಸ್. ಇನ್ನೊಂದು ಬೈಕ್ ತಗೊಂಡು, ಸೂಪರ್ ಬೈಕೋ ಅಥವಾ ಹೈಯರ್ CC ಬೈಕೋ ಅದನ್ನು ತಗೊಂಡು ಆ ಬೈಕ್ ಜೊತೆ ಈ ಥರ ರೋಡಲ್ಲಿ ಮಸ್ತಾಗಿ ಮಾಸ್ ಮಾಡಬೇಕು. ಬೀಟಲ್ಲೂ ಮಸ್ತು, ಬಟ್ ಹೈಯರ್ CC ಬೈಕಲ್ಲಿ ಇನ್ನೊಂದು ಸರಿ ಮಾಡಬೇಕು. ಬೈಕ್ಸ್ ಕಲೆಕ್ಷನ್ಸ್ ಎಲ್ಲ ಸೇರಿಸಿ ಇಟ್ಕೋಬೇಕು. ನಾನು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತಿದ್ದೆ, ಬಟ್ ಏನಂದರೆ ಅಲ್ಲಿ ಕತ್ಲೆ ಆಗ್ಬಿಟ್ಟಿತ್ತು ಫುಲ್ಲು. ನನಗೆ ಟೆಂಟಿಂದ ನೋಡ್ತಾ ಇದ್ದೀನಿ ನೈಟು, ಕತ್ಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಆಪೋಸಿಟಲ್ಲಿ ಬೆಟ್ಟ ಮರ ಏನೂ ಕಾಣಿಸ್ತಾ ಇಲ್ಲ. ಬಟ್ ನನ್ನ ಟೆಂಟ್ ಪಕ್ಕನೇ ಒಂದು ಚಿಕ್ಕ ಹಟ್ ಥರ ಇತ್ತು, ಅದರಲ್ಲಿ ಲೈಟ್ ಹಾಕಿಟ್ಟಿದ್ರು. ಅಲ್ಲಿ ಬಂದ್ಬಿಟ್ಟು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಊಟ ಮಾಡ್ಬೇಕಾದ್ರೆ ಹೋಗಿ ನೋಡ್ತೀನಿ, ಕಾಲೆಲ್ಲ ಫುಲ್ಲು ಈ ಲೀಚು ಕಚ್ತಾ ಐತೆ, ಫುಲ್ಲು ಬ್ಲಡ್ ಕುಡಿತೈತೆ. ಆಮೇಲೆ ನಾನು ಟೆಂಟ್ ಹತ್ರ ಬಂದು ನೋಡಿದೆ, ಟೆಂಟ್ ಹತ್ರ ಫುಲ್ಲು ಫ್ಯಾಮಿಲಿನೇ ಇತ್ತು. ಆಮೇಲೆ ಇದು ಯಾಕೋ ಸರಿ ಬರಲ್ಲ ಅಂದ್ಬಿಟ್ಟು ನಾನು ಅವ್ರ ಹತ್ರನೇ ಕಾಟೇಜಸ್ ತೊಗೊಂಡು ಒಳಗೋಗಿ ಸ್ಟೇ ಮಾಡಿಬಿಟ್ಟೆ. ಆ್ಯಂಡ್ ಊಟ ಸಾಕಾಗಿತ್ತು ಎಮ್.ಸಿ.ಎಸ್. 1000 rupeesಗೆ ಒಂದು ಟೈಮ್ ಊಟ ಕೊಟ್ಟಿದ್ದಾರೆ. 1500 ಕೊಟ್ಟರೆ ನಮಗೆ 2 ಟೈಮು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಾಡಿಕೊಟ್ಟಿರೋರು. ಬಟ್ ನಾವು ಮಾರ್ನಿಂಗು ಬೇಗ ಹೊರಡ್ತೀವಿ ಅಂತ ಬೇಡ ಅಂದ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಾನು 600 ಕೇಳಿದ್ದೆ, ಅವರು 600 ಅಂತ ಶಾಕ್ ಆಗಿಬಿಟ್ರು. ಆಮೇಲೆ 1200 ಅಂದರು. ಇಲ್ಲ ಭಯ್ಯ ನನಗೆ ಫುಡ್ಡು ಬೇಡ, ಆಮೇಲೆ ನಾನು ಬೇಗ ಹೋಗ್ಬಿಡ್ತೀನಿ ಬೆಳಗ್ಗೆ ಅಂತ 1000 rupees ಮಾಡಿಕೊಂಡ್ರು 1 ಟೈಮ್ ಫುಡ್ ಜೊತೆಗೆ. ಈ ಟೀ ಎಸ್ಟೇಟೆಲ್ಲ ಬಂದ್ಬಿಟ್ಟು
100 years ಅಗ್ರಿಮೆಂಟ್ ಹಾಕಿದ್ರಂತೆ ಬ್ರಿಟಿಷ್ ಜೊತೆ. ಇನ್ನೂ ಬ್ರಿಟಿಷ್ಗೆ ಎಕ್ಸ್ಪೋರ್ಟ್ ಆಗ್ತಿದೆ ಅಂತೆ ಈ ಟೀ ಪೌಡ್ರು. ಆ್ಯಂಡ್ ನಮಗೆ ಏನು ಸಿಗ್ತಿದೆ ಅದು ಸ್ವಲ್ಪ ಲೋ ಕ್ವಾಲಿಟಿನೇ. ಬ್ರಿಟಿಷರ್ಸ್ಗೆ ಫುಲ್ ಹೈ ಕ್ವಾಲಿಟಿ ಕಳಿಸ್ಬಿಟ್ಟು ಅದರಲ್ಲಿ ಏನು ಮಿಕ್ಕಿದೆ ಅದು ಮಾತ್ರ ನಮಗೆ ಸಿಗತ್ತಂತೆ. ತುಂಬ ಲೋ ಕ್ವಾಲಿಟಿ ಅಲ್ಲ, ಒಂದು 10% or 5% ಲೋ ಕ್ವಾಲಿಟಿ ನಮಗೆ ಸಿಗ್ತಾ ಇರೋದು. ಸೊ ಅವಾಗ ಹಾಕಿದಂತೆ ಬ್ರಿಟಿಷ್ ಟೈಮಲ್ಲಿ ಟೀ ಎಸ್ಟೇಟ್ ಅಲ್ಲ ಇದು. ಮತ್ತು ಈ ಗಿಡ ಎಲ್ಲ 100 ವರ್ಷ ಹಳೇದಂತೆ ಮಿಸಸ್. ನಾನು ಕೇಳಿ ಶಾಕೆ ಆಗ್ಬಿಟ್ಟೆ. నేను ಎಡಿಟ್ ಮಾಡ್ತಿರ್ಬೇಕಾರೆ ಆ ಅಣ್ಣ ಹತ್ರ ಕುತ್ಕೊಂಡು ಮಾತಾಡ್ತಾಯಿದ್ದೆ, ಬೆಳಗ್ಗೆ ಡ್ರಾಪ್ ಮಾಡಿದ್ರಲ್ಲ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾಯಿದ್ದೆ. ಆವಾಗ ಈ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಈ ಕಾರ್ನರಿಂಗು, ಈ ಜಾಗ ಬಿಟ್ಟೋಗೋಕ್ಕೆ ಮನ್ಸು ಬರಲ್ಲ ನೀವು ಒಂದ್ಸರಿ ಇಲ್ಲಿ ಬಂದ್ಬಿಟ್ರೆ, ಅಷ್ಟು ಕ್ರೇಜಿಯಾಗೈತೆ. ಆ್ಯಂಡ್ ಈ ಕಾರ್ನರಿಂಗ್ಸು ಅಷ್ಟೇ. ಕಾರ್ನರಿಂಗಲ್ಲಿ ಯಾವಾಗಲೂ ಎಂಟ್ರ್ ಆಗ್ತಿರ್ಬೇಕಾರೆ ಥ್ರಾಟಲ್ ಮಾಡಿಬಿಡಿ ಮಿಸಸ್. ಥ್ರಾಟಲ್ ಬಿಟ್ಬಿಟ್ಟು ಫ್ರೀ ಆಗಿಬಿಡಿ. ಯಾವಾಗ ನೀವು ಹಾಫ್ ಕಾರ್ನರ್ ಪಾಸ್ ಆಗ್ತೀರಾ ಅದಾದಮೇಲೆ ಥ್ರಾಟಲ್ ಮಾಡಿ, ಅವಾಗ ನಿಮಗೆ ಕರೆಕ್ಟಾಗಿರುತ್ತೆ. ಕಾರ್ನರಿಂಗ್ ಮಾಡ್ಬೇಕಾದ್ರೆ ನೀವು ಥ್ರಾಟಲ್ ಮಾಡಿದ್ರೆ ಕಂಟ್ರೋಲ್ ಮಿಸ್ ಆಗಿಬಿಡುತ್ತೆ, ಸ್ಟ್ರೈಟಾಗಿ ಹೋಗ್ಬಿಡ್ತೀರಾ. ಇಲ್ಲಿಂದ ನಮಗೆ ಮೂನಾರಿನ 28 ಕಿಲೋಮೀಟರ್ಸ್ ಐತೆ. ಮೂನಾರಿಂದ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಬ್ಯಾಂಗ್ಳೂರು ಆಲ್ಮೋಸ್ಟ್ ಒಂದು 450 ಕಿಲೋಮೀಟರ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿದೆ ಮುನ್ನಾರು. ಫಸ್ಟು ನನಗೆ ಡೈರೆಕ್ಟ್ ಮುನ್ನಾರ್ ಬರೋಣ ಅಂತ ಪ್ಲ್ಯಾನ್ ಇತ್ತು. ಈ ಕಡೆ ವಾಲ್ಪಾರೆ ಆದ್ರೇಪಲ್ಲಿ ರೂಟ್ ಕೇಳಿ ಫುಲ್ ಇಷ್ಟ ಆಗೋಗ್ಬಿಡ್ತು. ಅದೇ ಥರ ಸಕ್ಕದಾಗಿತ್ತು ಮಿಸಸ್. ವಾಲ್ಪಾರೆ ಟು ಅದಿರಪಲ್ಲಿ ರೂಟು ಸೋಲವಾಗಿ ಚಿರತೆ ನೋಡಿದ್ದೀವಿ ನಾವು. ಇಲ್ಲಿ ಮೂನಾರ್ಗೆ ರೀಚ್ ಆದ್ವಿ ಮಿಸಸ್. ಇಲ್ಲಿಂದ ನಮ್ಮ ಮನೆಗೆ ಮ್ಯಾಪ್ ಹಾಕಿದ್ದೀನಿ. ಎಷ್ಟು ತೋರಿಸ್ತೈತೆ ನಮ್ಮ ಗೂಗಲ್ ಅಕ್ಕ ಅಂದರೆ 443 ಕಿಲೋಮೀಟರ್ಸು. ಯಾವ ರೂಟ್ ಮೇಲೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ತೇನಿ ಕೊಯಂಬತ್ತೂರು ಆ ರೂಟ್ ಮೇಲೆ ಹೋಗ್ಬೋದು. 1000 ಕಿಲೋಮೀಟ್ರ್ ಕಂಪ್ಲೀಟಾಗಿ ನಮ್ಮ ಟ್ರಿಪ್ ಬಿ ಬಂದ್ಬಿಟ್ಟು ಮತ್ತೆ ರೀಸ್ಟಾರ್ಟ್ 1ಇಂದ ಆಯಿತು. ರೀಸ್ಟಾರ್ಟ್ ಆಗಿ 11 ಕಿಲೋಮೀಟರ್ ಓಡಿಸ್ಕೊಬಂದಿದ್ದೀವಿ. 1000 ಕಿಲೋಮೀಟ್ರ್ ಓಡಿಸ್ದಂಗೆ ಅನಿಸಿಲ್ಲ ನನಗೆ ಯಾಕೋ. ಆ್ಯಂಡ್ 4 ದಿವಸ ಹೋಗಿದ್ದೇ ಗೊತ್ತಾಗ್ತಿಲ್ಲ ನನಗೆ. ಇನ್ನು 1000 ಕಿಲೋಮೀಟ್ರ್ ಎಲ್ಲಿ ಗೊತ್ತಾಗುತ್ತೆ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನನಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋತೆ. 100 ಮುಳ್ಳುಗಳ ನಡುವೆ ಹೂವಿದೆ, 100 ನೋವುಗಳ ನಡುವೆ ರೈಡಿದೆ, ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ತನನನನನನನನ ತನನನನ. ಈ ಕಡೆ ಮುಂದೆ ಹೋಗ್ತಿದ್ದಿಲ್ಲ ಬಸ್ಸು, ಅವಾಗಿಂದ ಈ ಥರ ಒಂದು 4-5 ಬಸ್ಸು ನೋಡಿರ್ತೀನಿ. ಬಸ್ ಹಿಂದ್ಗಡೆ ಡಿಸೈನಾಗಿ ಫೋಟೋ ಹಾಕಿದ್ದಾರೆ ಮಿಸಸ್. ಇಲ್ಲಿ ಒಬ್ಬರು ನೋಡ್ರೆ ಇವ್ರು ಅನಕೊಂಡ ಹಾಕಿದ್ದಾರೆ. ಅದು ಎಲೆಕ್ಟ್ರಿಕಲ್ ಅನಕೊಂಡ, ಫುಲ್ಲು ಕರೆಂಟ್ ಶಾಕೆಲ್ಲ ಹಿಡಿದು ಒಂಥರ ಈ ಥರ ಐತೆ. ಇನ್ನೊಬ್ರು ಬಂದ್ಬಿಟ್ಟು ಯಾವುದೋ ರಾಕ್ಷಸ ಫುಲ್ಲು ಡ್ರ್ಯಾಕುಲಾ ಥರ ಏನೋ ಹಾಕ್ಬಿಟ್ಟಿದ್ದಾರೆ. ಆ ಥರ ಡಿಸೈನಾಗಿ ಬಸ್ನ ಮಾಡಿಫೈ ಮಾಡಿಸಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಇವಾಗ ಬೆಟ್ಟ ಇಳಿತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಚಿಲ್ನೆಸ್ಸು ಲೈಟಾಗಿ ಹಾಗೆ ಕಮ್ಮಿ ಆಗ್ತಾ ಬರ್ತಾಯಿದೆ. ಮೇಲಿರ್ಬೇಕಾದ್ರೆ ಸಖತ್ ತಣ್ಣಗಿತ್ತು. ರೈಡಿಂಗ್ ಜಾಕೆಟ್ ಹಾಕ್ಕೊಂಡೇ ಫುಲ್ ಚಳಿ ಹೊಡಿತಾಯಿತ್ತು. ಇವಾಗ ಅಷ್ಟು ಚಿಲ್ನೆಸ್ ಫೀಲ್ ಆಗ್ತಿಲ್ಲ ಮಿಸಸ್. ಮೇ ಬಿ ನಾವು ಕೆಳಗೆ ಇಳಿತಿರ್ಬೋದು. ಆ್ಯಂಡ್ ಬೆಟ್ಟ ಎಲ್ಲ ನೋಡಿ ಹೈಟ್ ಆಗ್ಬಿಡ್ತು. ಹೈಟ್ ಆಗಿಲ್ಲ, ನಾವು ಕೆಳಗಿಂದ ನೋಡ್ತಾ ಇದ್ದೀವಿ, ಅದಕ್ಕೆ ಹೈಟಾಗಿ ಕಾಣಿಸ್ತೈತೆ. ಕೆಳಗೆ ಇಳಿದು ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂತ ಗೊತ್ತಿಲ್ಲ. ಬಟ್ ಕೊಯಂಬತ್ತೂರ್ಗಂತೂ 100 ಕಿಲೋಮೀಟರ್ಸ್ ಐತೆ. ಎಲ್ಲಿಂದ ಬ್ರೋ? ಹಾಂ, ನಾನು ಬೆಂಗಳೂರು. ಎಲ್ಲಿಗೆ ಹೋಗ್ತಿದ್ದೀರಾ? ಊಟಿ ಇವಾಗ ಹೋಗ್ತಿದ್ದೀರಾ? ಎಲ್ಲಿಂದ? ಹಾಂ, ಇಲ್ಲಿ ಕ್ಯಾಶೇ ಇಲ್ಲ. ಸಾರಿ ಬ್ರೋ, ಕ್ಯಾಶೇ ಇಲ್ಲ ನನ್ನ ಹತ್ರ. ಟಿಕೆಟ್ ಕೇಳಿದ್ರು, ಅಣ್ಣ ₹1 ಇಲ್ಲ ಅಂದೆ. ಸರಿ ಮುಂದೆ ಹೋಗಿ, ಮುಂದೆ ಇನ್ನೊಂದು ಚೆಕ್ ಪೋಸ್ಟ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಜೊತೆ ಇಬ್ಬರು ರೈಡರ್ಸ್ ಜಾಯ್ನ್ ಆದರು ಮಿಸಸ್. ಮುಂದೆ ಹೋಗ್ತಾರಲ್ಲ ಎಕ್ಸ್ಪಲ್ಸಲ್ಲಿ, ಅವರು ಮತ್ತು ಇನ್ನೊಬ್ಬರು ಹಿಂದೆ ಬರ್ತಾರೆ. ಮುಂದೆ ಇನ್ನೊಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಪೇ ಮಾಡಿಬಿಟ್ಟು ತಗೊಳ್ಳಿ ಅಂತ ಹೇಳಿದ್ರು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ಒಬ್ಬರು ಬೆಂಗಳೂರಿಂದ, ಒಬ್ಬರು ಮೈಸೂರಿಂದ ಮುನ್ನಾರ್ ಮುಗಿಸ್ಕೊಂಡು ಇವಾಗ ಊಟಿಗೆ ಹೋಗ್ತವ್ರಂತೆ. ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಾ? ಇರಿ, ಇದು ಲೂಸ್ ಆಗ್ಬಿಟ್ಟೆ, ಟೈಟ್ ಮಾಡ್ಕೋತೀನಿ. ಇಲ್ಲಿಂದ ನಮ್ಮ ಮನೆಗೆ ಬಂದ್ಬಿಟ್ಟು ಆಲ್ಮೋಸ್ಟ್ 390 ಕಿಲೋಮೀಟರ್ಸ್ ಬರುತ್ತೆ ಮಿಸಸ್. ಇದು ಆ್ಯಕ್ಚುಲಿ ತಮಿಳ್ನಾಡು. ಸೊ ಕೇರಳ ದಾಟಾಯಿತು, ಇವಾಗ ತಮಿಳ್ನಾಡು ಬಾರ್ಡ್ರಲ್ಲಿ ಎಂಟರ್ ಆಗಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಕೊಯಂಬತ್ತೂರು, ಪೊಲ್ಲಾಚಿ ಆ ರೂಟ್ ಬರುತ್ತೆ. ಮುಂದೆ ನೋಡೋಣ ಬನ್ನಿ. ಚೆಕ್ ಪೋಸ್ಟಲ್ಲಿ ಅಲ್ಲಾದರೂ ಫೋನ್ಪೇ ವರ್ಕ್ ಆದರೆ ಸರಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕ್ಯಾಶು ಈ ₹10 ₹20 ಮಿಸ್ ಹೊಡೆದು ಬಿಡತ್ತೆ ಯಾವಾಗಲೂ.
இது மேலே டிக்கெட் வாங்கலை, அதுக்கு இங்கே வாங்கணுமா? ஆமாம், ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾರೆ ನೋಡಿ. ஒன்று தான், அவங்க 2 பேர் வாங்கிட்டாங்க, ಆಯ್ಡಿಸಿ. ಓಕೆನಾ? ಆ್ಯಕ್ಚುಲಿ ನಾವು ಇಲ್ಲಿ ಪೇ ಮಾಡ್ದೇನು ಹೋಗ್ಬೋದು, ಬಟ್ ಯಾವುದಕ್ಕೂ ಪೇ ಮಾಡಿರೋಣ. ವಾಲ್ಪಾರೆ ಎಲ್ಲಪ್ಪ ಎಂಟ್ರಿ ಆಗೋದಕ್ಕೆ 100 ರೂಪಾಯಿ ತಗೊಂಡ್ರು. ಇರಲಿ ಬಿಡಿ, ಆಮೇಲೆ ಮುಂದೆ ಏನಾದ್ರು ಕೇಳಿದ್ರೆ. ಹೌದಾ? ಎಷ್ಟು ದಿನ ಆಯಿತು ನೀವು ಹೊರಟು? ಇವಾಗ 3ನೇ ದಿವಸನಾ? ನಂದು ಇದು 5ನೇ ದಿವಸ. ಯಲಹಂಕ, ಓಕೆ, ಸ್ವಲ್ಪ ದೂರನೇ. ಕುಡೀರಿ ತಗೋತೀನಿ. ಯಾವ್ದು ಯೂಟ್ಯೂಬಾ ಇನ್ಸ್ಟಾಗ್ರಾಮಾ? ಹಾಂ, ಯೂಟ್ಯೂಬಲ್ಲೂ ಫುಲ್ ವ್ಲಾಗ್ಸ್ ಐತೆ ನೋಡಿ, ಅದರಲ್ಲೇ ಲಿಂಕ್ ಐತೆ. MCS ಇಷ್ಟೊತ್ತು ಇವ್ರ ಜೊತೆನೇ ರೀ ಇವಾಗ ಎಳ್ನೀರು ಕುಡಿತಾ ಇದ್ವಿ. ತಮಿಳ್ನಾಡು ಅಂದ್ರೇ ಹೀಟ್ MCS, ಬಟ್ ಊಟಿ ಕೊಡೈಕನಲ್ ಅವೆಲ್ಲ ಚಿಲ್ಲು. ನಾರ್ಮಲ್ ಈ ಸೈಡೆಲ್ಲ ಫುಲ್ಲು ಹೀಟೇ, ಕೊಯಂಬತ್ತೂರು ಪೊಲ್ಲಾಚಿ ಆ ಸೈಡೆಲ್ಲ ಫುಲ್ಲು ಬಿಸಿಲೇನೆ. ಈ ಎಳ್ನೀರು ನಾನು ಕುಡಿತಾ ಇದ್ದೆ, ಕುಡಿದ್ಬಿಟ್ಟು ನಾನು ಪೇ ಮಾಡೋಣ ಅಂತಿದ್ದೆ, ಅಷ್ಟು ಬೇಗ ಇವರೇ ಪೇ ಮಾಡಿಬಿಟ್ರು. ನನಗೆ ಯಾರಾದರೂ ಸಿಕ್ತರು ಅಂದರೆ, ನಾವೇನಾದ್ರು ಪೇ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅವರೇ ಮೊದಲೇ ಪೇ ಮಾಡಿಬಿಟ್ಟಿರ್ತಾರೆ. ಅದೊಂಥರ ಆಗುತ್ತೆ ನನಗೆ. ನೆಕ್ಸ್ಟ್ ಸರಿ ಆದರೆ ಯಾರು ಸಿಕ್ಕರೆ ನಾನು ಫಸ್ಟ್ ಪೇ ಮಾಡಬೇಕು.